No, seriously, what is this place? This is heaven. ಸೀರಿಯಸ್ ಆಗಿ ಇದೊಂಥರ ವಾಲ್ಪೇಪರ್ಗೆ ಫೋಟೋ ಹೇಗೆ ಕಾಣಿಸುತ್ತೋ ಆ ಥರ ಕಾಣಿಸ್ತಾ ಇದೆ. ನೀನೆಲ್ಲೋ ನಾನಲ್ಲಿ ಪಂಚೆಗೋ ಕತ್ತಿಗೋ They call me OG. ಅಲ್ಲ ಹೆಣ್ಮಕ್ಳು ಸರಿಗೆ ಇಟ್ಕೊಳಕ್ ಒಬ್ರು, ದುಪ್ಪಟ ಇಟ್ಕೊಳಕ್ ಒಬ್ರು, ಗಂಡು ಮಗು ನೋಡಿ ಪಾಪ. ಅಯ್ಯೋ ಆ ಕಡೆಯಿಂದ ಹುಡುಗಿ ಓಡ್ ಬರ್ತಾಳೆ, ಈ ಕಡೆಯಿಂದ ಹುಡುಗ ಓಡ್ ಬರ್ತಾನೆ, ಇಬ್ರು ಓಡ್ ಬಂದು 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 ಬಂದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿದ್ದೀನಿ. ಹೊನ್ನಾವರನ ದ ಅನ್ಟಚ್ಡ್ ಹೆವನ್ ಅಂತ ಹೇಳ್ತಾರೆ. ಇವತ್ತು ಹೊನ್ನಾವರನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ನನ್ನ ಜೊತೆ ಧೀರಜ್ ಇದ್ದಾರೆ. ಪಕ್ಕ ಹೊನ್ನಾವರನ ತೋರಿಸ್ತಿರಲ್ಲ, ಸಿಕ್ಕಾಪಟ್ಟೆ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಒಂದಾದ್ಮೇಲೆ ಒಂದು ತೋರಿಸ್ತಾನೆ ಹೋಗ್ತೀನಿ. ಈಗ ಸದ್ಯಕ್ಕೆ ಬೆಳಿಗ್ಗೆ 6 ಗಂಟೆಗೆನೆ ಸನ್ರೈಸ್ ನೋಡೋದಕ್ಕೋಸ್ಕರ ಬೋಟ್ ತಗೊಂಡು ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇವಾಗ ಈ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡೋಣ ಬನ್ನಿ. ಇಲ್ಲಿ ನೀವು ಬೋಟಿಂಗ್ ನ ಮಾಡಬೇಕು ಅಂತ ಅಂದ್ರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಗಳನ್ನ ಚಾರ್ಜ್ ಮಾಡ್ತಾರೆ. ನೀವೇನಾದ್ರು ಬಾರ್ಗೇನಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಇದ್ದೀರಾ ಅಂತ ಅಂದ್ರೆ 1,000 ರೂಪಾಯಿ ಪೇ ಮಾಡಿದ್ರೆ ನಿಮ್ನ 14 ಕಿಲೋಮೀಟರ್ ಬೋಟ್ ರೈಡ್ ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾರೆ. ನೀವೇನಾದ್ರು ಬಾರ್ಗೇನ್ ಮಾಡಲ್ಲ ಅಂತ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಅಂದ್ರೆ 2,500 3,000 ಅಂತೆಲ್ಲ ಕೇಳ್ತಾರೆ. ಸೊ ಇಲ್ಲಿ ಬಂದವರು ಒಂದ್ ಸ್ವಲ್ಪ ಯೋಚನೆ ಮಾಡಿ ಬಾರ್ಗೇನ್ ಮಾಡಿ ಈ ಬೋಟ್ ರೈಡ್ನ ಮಾಡ್ಬೋದು. ಬೋಟ್ ರೈಡ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಚೆನ್ನಾಗಿರಲ್ಲ ಜಾಗ, ಇದೊಂಥರ ಪೀಸ್ಫುಲ್ ಆಗಿ. ಸೊ ಈ ಕಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ನಾನು ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೇನೆ. ಈಗ ಫಸ್ಟ್ ಸನ್ರೈಸ್ ನೋಡೋಣ ಗೈಸ್. ಸೊ ಫೈನಲಿ ಇವಾಗ ಸನ್ರೈಸ್ ಆಗ್ತಾ ಇದೆ. ಕ್ರೇಜಿ ಆಗಿದೆ ಗುರು ಇದು. ಎಷ್ಟು ಬೇಗ ಬರ್ತಾ ಇದೆಯಲ್ಲ ಸನ್ರೈಸು. ವಿಡಿಯೋದಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತದೆಯೋ ಗೊತ್ತಿಲ್ಲ, ಬಟ್ ಲೈವ್ ಆಗಿ ನೋಡೋಕೆ ಮಾತ್ರ ಅಲ್ಟಿಮೇಟ್ ಆಗಿದೆ. No, seriously, what is this place? This is heaven. ಸೊ ಇದನ್ನ ಸಿಕ್ಕಾಪಟ್ಟೆ ರೀಲ್ಸ್ಗಳಲ್ಲಿ ನೋಡಿರ್ತೀರಾ. ದಿಸ್ ಇಸ್ ನಾಟ್ ಕೇರಳ, ದಿಸ್ ಇಸ್ ಅವರ್ ಕರ್ನಾಟಕ, ಹೊನ್ನಾವರ ಅಂತ ಹೇಳಿ. ಸೊ ಇದು ಅದೇ ಸ್ಪಾಟು. ಸುತ್ತ ಅಕ್ಕಪಕ್ಕದಲ್ಲಿ ನಿಮಗೆ ತೆಂಗಿನ ಮರಗಳು ಕಾಣಿಸುತ್ತೆ. ಹಂಗೆ ಸ್ಟ್ರೈಟಾಗಿ ನೀರಲ್ಲಿ ಹೋದರೆ ಸನ್ರೈಸು. ವಾವ್, ಸಾಕದಾಗಿದೆ. ಸೀರಿಯಸ್ ಆಗಿ ಇದೊಂಥರ ವಾಲ್ಪೇಪರ್ಗೆ ಫೋಟೋ ಹೇಗೆ ಕಾಣಿಸುತ್ತೋ ಆ ಥರ ಕಾಣಿಸ್ತಾ ಇದೆ. ಹೊನ್ನಾವರ ನಿಜವಾಗ್ಲೂ ಸ್ವರ್ಗ. ಅದಕ್ಕೆ ನವದಂಪತಿಗಳು ಸ್ವರ್ಗಕ್ಕೆ ಕಾಲಿಡಕ್ಕಿಂತ ಮುಂಚೆ ಸ್ವರ್ಗನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊನ್ನಾವರಕ್ಕೆ ಬರ್ತಾರೆ. ನೋಡಿ, ನಮ್ಮ ಬೋಟಲ್ಲಿ ಹುಡುಗರಿದ್ದಾರೆ, ಅದೇ ಎದುರುಗಡೆ ಬೋಟಲ್ ನೋಡಿದ್ರೆ ಜೋಡಿ ಅಕ್ಕಿಗಳಿದ್ದಾರೆ. ಅಷ್ಟೇ ನಮ್ಮ ಜೀವನ, ಅಷ್ಟೇ. What is your aim in life? ನಾವು ಮಠಾಧಿಪತಿ ಆಗ್ತೀವಿ. ಪ್ರೇಮವು ಬೇಡ, ಪ್ರೇಯಸಿ ಬೇಡ, ನೆನಪೆ ಸಾಕೆ ನಗೆ. ಕ್ರೇಜಿ ಆಗಿದೆಲ್ಲ ಇದು ವ್ಯೂ. ಊಟ ಪ್ಯಾಕೆಟು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಅಮ್ಮ ಎಷ್ಟು ಚೆನ್ನಾಗಿ ದೋಣಿ ನೋಡ್ಸ್ಕೊಂಡು ಹೋಗ್ತಾರೆ ನೋಡಿ. ನಿಮ್ಮ ಹೆಸರೇನು? ದೇವಿ. ಏನು ಹಿಡಿತಾ ಇರೋದು? ಚಿಪ್ಪಿಕಲ್ಲು. ಓ, ಅಷ್ಟೊಂದು ಸಿಕ್ಕಿದೆ, ಅಷ್ಟೊಂದು ಸಿಕ್ಕಿದೆ. ಸಾರು, ಅದೇ ಸಾಂಬಾರು ಮಾಡ್ತೀರಾ? ನಿಮ್ಗೆ ಈಜು ಬರುತ್ತಾ? ಮತ್ತೆ ನೀವು ಬಿದ್ದೋದ್ರ? ಏನು ಧೈರ್ಯ ಅವ್ರಿಗೆ. ಸರಿ ಅಮ್ಮ, ಥ್ಯಾಂಕ್ಸ್. ನೋಡಿ ಬೋಟ್ ಹೆಂಗೆ ತಿರುಗುತ್ತೆ. ಜೀವನದಲ್ಲಿ ಕಲ್ತ್ಬಿಟ್ಟೆ ಬೋಟ್ ಓಡಿಸೋದ್ನು. ಇಟ್ಕೊಂತೀರಾ ಕೆಲ್ಸಕ್ಕೆ? ಜಾಸ್ತಿ ಬೇಡ, 3 ಹೊತ್ತು ಊಟ 2,000 ರೂಪಾಯಿ ಕೊಟ್ರೆ ಸಾಕು ಒಂದ್ ದಿನಕ್ಕೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. A few moments later. ರೋಡ್ ಮಧ್ಯದಲ್ಲಿ 2 ಮಲ್ನಾಡ್ ಗಿಡ್ಡಗಳು ಜಗಳಾಡ್ತಾ ಇದ್ದಾವೆ. ಏಯ್, ಜಗಳಾಡ್ಬೇಡ್ರೋ, ಯಾಕ್ರೋ? ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು, ನಾನು ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೇನ್ ತೊಟ್ಟ, ಅದು ಇವನೇನ್ ತೊಟ್ಟ. ಇದು ನಿಮ್ಮ ಹುಡುಗಿ ತೊಟ್ಟೆ, ನೀವಳು ನೀನೇನ್ ತೊಟ್ಟ ಇವನು. This is one of the most awaited place. ಗೈಸ್, ಈ ಜಾಗನ ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಸಿಕ್ಕಾಪಟ್ಟೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಈ ಜಾಗನ ನೋಡ್ಬಿಟ್ಟಿದ್ದೀನಿ. ಸೊ ಏನು ಕಾನ್ಸೆಪ್ಟ್ ಅಂದರೆ, ಆ ಕಡೆಯಿಂದ
ಹುಡುಗಿ ಓಡ್ ಬರ್ತಾಳೆ, ಈ ಕಡೆಯಿಂದ ಹುಡುಗ ಓಡ್ ಬರ್ತಾನೆ, ಇಬ್ರು ಓಡ್ ಬಂದು ಮುತ್ಕೊಡ್ತಾರೆ. ಅದನ್ನ ಕ್ಯಾಮ್ರಾಮನ್ ಝೂಮ್ ಹಾಕ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾನೆ. ಅದನ್ನ ನೋಡಿದೀರಾ? ಅದು ಒಂದೇ ಯಾವುದೋ ವಿಡಿಯೋದಲ್ಲಿ ನೋಡಿದ್ವಿ. ಇಂಥದ್ದೆಲ್ಲ ನೋಡಿರ್ತೀರಿ ಬಿಡಿ ಚೆನ್ನಾಗಿ. ಈ ಹ್ಯಾಂಗಿಂಗ್ ಬ್ರಿಡ್ಜು ಸಿಕ್ಕಾಪಟ್ಟೆ ಫೇಮಸ್ಸು. ಇದನ್ನ ಇಲ್ಲಿರೋ ಜನರು ಜಾಸ್ತಿ ಉಪಯೋಗಿಸೋಕ್ಕಿಂತ ನಮ್ಮ ಬೆಂಗಳೂರು ಕಡೆಯಿಂದ, ತುಮಕೂರು ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ. ಅದ್ ನೋಡಿ ಬ್ರೋ, ಹರ್ಗರ್ ಜಲ್ ಅಂತ ಮೋದಿ ಅವ್ರದ್ದು. ಓಕೆ, ಇಡೀ 1 ಅವರ್ಕ್ಕೆಲ್ಲ ಇಲ್ಲಿದೆ ನೀರು ಹೋಗುದು, ಶರಾವತಿ ನೀರು. ಇದೇ ನೀರು? ಇದೇ ನೀರು. ಇಲ್ಲಿ ನೋಡಿ ಕೆಳಗಡೆ ಇಲ್ಲೇ ಬಟ್ಟೆ ತೊಳಿತಾ ಇದಾರೆ. ಇಲ್ಲಿ ಯಾವುದೋ ಒಂದು ಹುಡುಗ ಇದ್ದ, ಅವನು ನೀಟಾಗಿ ಕಕ್ಕ ಮಾಡಿ ತೊಳ್ಕೊಂಡು ಹೋದ. ಇವರು ಇದೇ ನೀರು ಹೋಗೋದ್ರ ನಮ್ಗೆ ಇಟ್ರಲ್ಲ ಬ್ರೋ. ನೀವು ನಿಜವಾಗ್ಲೂ ಸಿಂಗಲ್ ಇಲ್ಲಾದ್ರೆ ಸುಮ್ಮನೆ ಸಿಂಗಲ್ ಅಂತ ಹೇಳ್ಕೊಂತಿದ್ದೀರಾ? ಬ್ರೋ ಯಾಕೆ ಬ್ರೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸಿಂಗಲ್. ನಾನು ಸಿಂಗಲ್ ಅನ್ನೋದಕ್ಕಿಂತ ಜೀವನದಲ್ಲಿ ಒಂದು ಸಿದ್ಧಾಂತನ ಫಾಲೋ ಮಾಡ್ತಾ ಇದ್ದೀನಿ. ಅದೇನು ಅಂತ ನಿಮ್ಗೂ ಹೇಳ್ತೀನಿ, ಆದ್ರೆ ಫಾಲೋ ಮಾಡಿ, ನಿಮ್ಗೂ ಕೂಡ ತಿಳಿಸ್ತೀನಿ ಇದನ್ನ. ಜೀವನದಲ್ಲಿ ನಾವ್ ಯಾವ್ದಾದ್ರು ಒಂದು ಹುಡುಗಿನ ಇಷ್ಟಪಡಬೇಕು ಇಲ್ಲ ಲವ್ ಮಾಡ್ಬೇಕು ಅಂತ ಅಂದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಓಕೆ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ತಕ್ಷಣ ಲವ್ ಅಲ್ಲಿ ಬೀಳೋದಲ್ಲ. ಆದ್ರೆ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲೂ ಇವಳನ್ನ ನಾನು ಪ್ರೀತಿಸ್ಬಾರ್ದಿತ್ತು, ಇವಳನ್ನ ಲವ್ ಮಾಡಬಾರ್ದಿತ್ತು ಅಂತ ನಮ್ಗೆ ಫೀಲ್ ಆಗ್ಬಾರ್ದು. ಆ ತರ ಏನಾದ್ರು ಫೀಲ್ ಆದ್ರೆ ನಮ್ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ. ಅದಕ್ಕೋಸ್ಕರನೇ ಆ ತರ ಪ್ರೀತಿ ಸಿಗ್ಲಿ ಅಂತಾನೆ ಇವತ್ತರೆಗೂ ಕಾಯ್ತಾ ಇದ್ದೀನಿ. ಒಂದು ಹಂಗೆ ಹುಡುಗರ್ಗೆ ಮಾತ್ರ ಅಲ್ಲ, ಹುಡುಗಿರ್ಗೂ ಒಂದು ವಿಷಯ ಹೇಳ್ತೀನಿ. ಜೀವನದಲ್ಲಿ ನೀವು ಯಾವ್ದಾದ್ರು ಹುಡುಗನ್ಗೆ ಎಷ್ಟಾದ್ರೂ ನೋವು ಕೊಡಿ, ಎಷ್ಟಾದ್ರೂ ಅವನ್ನ ಹರ್ಟ್ ಮಾಡಿ, ಅದನ್ನ ಹುಡುಗರು ತಡ್ಕೊಂತೀವಿ, ನಮ್ಗೆ ಆ ಶಕ್ತಿ ಇದೆ. ಆದ್ರೆ ಪ್ರೀತಿ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಯಾವ ಹುಡುಗನ್ಗೂ ನೋವು ಕೊಡೋದಕ್ಕೆ ಹೋಗ್ಬೇಡಿ, ಅದನ್ನ ತಡ್ಕೊಳಕ್ಕಾಗಲ್ಲ. ನಿಜನಾ? 100% ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ. ಇಲ್ಲ ಬ್ರೋ, ಆಗಲ್ಲ. ಈಗ ಪ್ರೀತಿ ವಿಷಯನ ಬಿಡೋಣ, ಪಕ್ಕಕ್ಕೆ ಇಡೋಣ, ನೇಚರ್ನ ಎಂಜಾಯ್ ಮಾಡೋಣ. ವಿ ಹ್ಯಾವ್ ಕಮ್ ಟು ದ ಹೆವನ್. ಬನ್ನಿ. ನೀನೆಲ್ಲೋ ನಾನಲ್ಲಿ, ಈ ಜೀವ ನಿನ್ನಲ್ಲೇ. ಹೆಂಗ ಅನಿಸ್ತದೆ? ಹೊಟ್ಟೆ ಉರಿತಾ ಇದೆ ಬ್ರೋ. ಹೊಟ್ಟೆ ಉರಿತಿದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀವು ಒಂದಿನ ನೋಡಿದ್ಕೆ ಹೊಟ್ಟೆ ಉರಿತಾ ಇದೆ. ನಾನು ಡೈಲಿ ಇಂಥದ್ನೇ ನೋಡ್ತೀನಿ. ಪಾಪ ವಿಡಿಯೋ ನೋಡ್ತಾರ ಸಿಂಗಲ್ಸ್ ಗತಿ ಏನಾಗಬೇಕು? ಇಟ್ಸ್ ಓಕೆ ಗೈಸ್, ವೆಯ್ಟ್ ಮಾಡೋಣ. ವೆಯ್ಟ್, ನಿಧಾನವೇ ಪ್ರಧಾನ. ನೋಡಿದ್ದೀರಾ? ಸೊ ಇಲ್ಲಿ ತೂಗು ಸೇತುವೆ ಹತ್ರ ಬಂದ್ರೆ ಇವ್ರ ಅಂಗಡಿ ಇದೆ, ಟಕಿಲಾ ಫಿಲ್ಜರ್ ಸೋಡಾ ಅಂತ ಹೇಳಿ. ಗೈಸ್ ಇವರು ಬಾಟಲ್ನ ಓಪನ್ ಮಾಡೋದ್ರಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿ ವೈರಲ್ ಆಗ್ತಾ ಇದ್ದಾರೆ. ಇವಾಗ ತೋರಿಸ್ತಾರಂತೆ ಹೆಂಗೆ ಬಾಟಲ್ನ ಓಪನ್ ಮಾಡ್ತಾರೆ ಅಂತ. ಹೆಂಗೆ ಓಪನ್ ಮಾಡ್ತೀರಾ? ಪ್ಲಾಸ್ಟಿಕ್ ಬಾಟ್ಲಲ್ಲಿ ಓಪನ್ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್ ಹಲೋ, ನಾನು ನಿಮ್ಮ ವಿನೋದ್ ಮಾತಾಡ್ತಾ ಇರೋದು. ಬೆಂಗಳೂರಿಂದ ವಿನಯ್ ಕುಮಾರ್ ಅವರು ಇಲ್ಲಿ ನಮ್ಮ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಕುದುರೆಗೆನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಹಾಗೆ ಇಲ್ಲೇ ಪಕ್ಕದಲ್ಲಿರುವ ನಮ್ಮ ಜ್ಯೂಸ್ ಕೌಂಟರ್ಗೆ ಒಮ್ಮೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಬನ್ನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಇಷ್ಟೊಂದು ಈಸಿನಾ ಬ್ರೋ? ಟ್ರೈ ಮಾಡಿ ನೋಡಿ ನೀವು. ಫಸ್ಟ್ ರೌಂಡ್ಗೆ ಗೈಸ್ ಸೋಡಾ ಅಂಗಡಿ ಓಪನ್ ಮಾಡ್ಬೋದು ಬೆಂಗಳೂರಲ್ಲಿ. 1 ಜಾಯಿಂಟ್ ಸೋಡಾ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಪ್ಲೀಸ್. A few minutes later. ಇಲ್ಲಿ ನೋಡ್ತಾ ಇದ್ರಿ, ನಾನು ಈ ತರದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಕುಲ್ಮೇನಲ್ಲಿ ಅದು ಬೆಂಕಿ ಮಾಡ್ತಾ ಇರೋದು. ಇದು ಪಂಪ, ಇದು ಪಂಪ್ ಮಾಡ್ಬೋದಾ ಒಂದ್ಸರಿ? ಇದೇದು ಮೇ ಮರ ಈಗ ಕೈಗೆ ಹಾಕ್ಬಿಟ್ರೆ ಅವ್ರಿಗೆ ಸೌಕಾಸ, ಅವ್ರಿಗೆ ಭಯ ಬಂದ್ಬಿಡ್ತು. ಬಸ್ಸು ಪರವಾಗಿಲ್ಲ ಗುರು. ಹೆಣ್ಮಕ್ಳಿಗೆ ಅಷ್ಟೇ ಗುರಿನಲ್ಲಿ ನಾನು ವೀಕು. ಈ ತರದೆಲ್ಲ ಗುರಿ ಕರೆಕ್ಟಾಗಿ ಹೊಡಿತೀನಿ. ಬರೀ ಇಂಥದೆಯ ಪಂಚೆಗೂ ಕತ್ತಿಗೂ. They call me OG. Original gangster. ಈಗ ನನಗೆ ಇದನ್ನ ಹೇಳ್ಕೊಡ್ತೀರಾ ಹೆಂಗ್ ಮಾಡೋದು ಅಂತ? ಏನ್ ಮಾಡ್ತೀರಾ? ಕತ್ತಿ ಬಿಟ್ಟಿ ಎಲ್ಲ ಮಾಡ್ತೀವಿ. ಬೇರೆ ಇಲ್ಲ, ಲಾಂಗ್ ಇಲ್ಲ, ಅದು ಹಿಂಗಿಲ್ಲ, ಲಾಂಗ್ ಎಲ್ಲ ಇಲ್ಲ. ಜಾಸ್ತಿ ಕೊಡ್ತೀವಿ, ಲಾಂಗ್ ಮಾಡ್ಕೊಡಿ. ಇಲ್ಲ ಅವ್ನು 10 ಲಕ್ಷ ಕೊಟ್ಟಿದ್ರು ಮಾಡಂಗಿಲ್ಲ. ಇದು ಪ್ರೊಫೆಷನಲಿಸಮ್. ಸೂಪರ್ ಬ್ರೋ. ಜೀವನದಲ್ಲಿ ಅದಕ್ಕೆ ಅನ್ನೋದು ಪ್ರತಿಯೊಂದಕ್ಕೂ ಎಥಿಕ್ಸ್ ಅನ್ನೋದು ಇರಬೇಕು ಅಂತ. ಇಂಥವ್ರ ಹತ್ರ ಅದನ್ನ ನಾವು ಕಲಿಯಕ್ಕೆ ಸಿಗುತ್ತೆ. A few moments later. ಇವಾಗ ನಾವು ಹೊನ್ನಾವರದ ಮೋಸ್ಟ್ ಐಕಾನಿಕ್ ಪ್ಲೇಸ್ಗೆ ಬಂದಿದ್ದೀವಿ. ಅದು ಅಪ್ಸರಕೊಂಡ. ಅಪ್ಸರಕೊಂಡದಲ್ಲಿ 2 ಥರ ಇದೆ. ಒಂದು ಅಪ್ಸರಕೊಂಡ ಫಾಲ್ಸು, ಇನ್ನೊಂದು ಅಪ್ಸರಕೊಂಡ ಬೀಚು. ಹಾಗೆ ಹೊಸದಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ನಾವು ಇವಾಗ ಗಾರ್ಡನ್ಗೆ ಹೋಗ್ತಲ್ಲ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರೇಮಿಗಳಿರ್ತಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗ ಫಾಲ್ಸಿಗೆ ಹೋಗಿ ಫಸ್ಟ್ ಫಾಲ್ ತೋರಿಸ್ತೀನಿ, ಆಮೇಲೆ ಬೀಚ್ ತೋರಿಸ್ತೀನಿ. ಏನಕ್ಕೋಸ್ಕರ ಇದು ಐಕಾನಿಕ್ ಪ್ಲೇಸು ಅಂತಂದರೆ
ಮೋಸ್ಟ್ ಆಫ್ ದ ಪ್ರೀ ವೆಡ್ಡಿಂಗ್ ಶೂಟು ನಡೆಯೋದು ಒಂದು ಅಪ್ಸರಕೊಂಡ ಬೀಚಲ್ಲಿ, ಇನ್ನೊಂದು ಅಪ್ಸರಕೊಂಡ ಫಾಲ್ಸಲ್ಲಿ. ಸೊ ನಾನು ಕೂಡ ಒಂದು ಆಲ್ಬಮ್ ಸಾಂಗ್ನ ಶೂಟ್ ಮಾಡಿದ್ದೆ, ಅದು ಕ್ಲಿಪ್ನ ಇಲ್ಲಿ ಹಾಕಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಹಾಕಿದ್ದಾರೆ. ಶೌಚಾಲಯ ಬಳಕೆ ಮಾಡ್ತೀರಾ ಅಂದರೆ 10 ರೂಪಾಯಿ, ಬಟ್ಟೆ ಬದಲಾವಣೆ ಮಾಡಬೇಕು ಅಂದರೆ 10 ರೂಪಾಯಿ, ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ 600 ರೂಪಾಯಿ, ಧಾರಾವಾಹಿ ಅಥವಾ ಚಲನಚಿತ್ರ ಶೂಟಿಂಗ್ ಮಾಡ್ಬೇಕಂದ್ರೆ 6000 ರೂಪಾಯಿ. ಆದರೆ ಯೂಟ್ಯೂಬ್ ಕಂಟೆಂಟ್ನ ಶೂಟ್ ಮಾಡ್ತೀವಿ ಅಂದರೆ 0 ರೂಪಾಯಿ. ಅದಕ್ಕೆ ಬಿಕಮ್ ಅನ್ ಯೂಟ್ಯೂಬರ್. ಇದೇ ಅಪ್ಸರಕೊಂಡ ಫಾಲ್ಸು. ಇವಾಗ ನೀರು ಸಿಕ್ಕಾಪಟ್ಟೆ ಸಣ್ಣದಾಗಿ ಬೀಳ್ತಾ ಇದೆ, ಬಟ್ ಮಳೆಗಾಲದಲ್ಲಿ ಬಂದರೆ ಜೋರಾಗಿ ಬೀಳುತ್ತೆ. ಸೊ ಇಲ್ಲಿ ಬಿದ್ದಂಥ ನೀರು ಹಿಂಗೆ ಹರ್ಕೊಂಡು ಕೆಳಗಡೆ ಹೋಗಿ ಸಮುದ್ರನ ಸೇರುತ್ತೆ, ಅದು ಕೂಡ ತೋರಿಸ್ತೀನಿ. ಇವಾಗ ಈ ಫಾಲ್ಸ್ ನೋಡ್ಕೊಂಬಿಡಿ. ಹೊನ್ನಾವರಿಗೆ ಬಂದಾಗ ಯಾರಾದರೂ ಮಳೆಗಾಲದಲ್ಲಿ ಬರ್ತೀರಾ ಅಂತಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿ ಪಾರ್ಕಿಂಗಿಗೆ 10 ರೂಪಾಯಿ ತೊಗೊತಾರೆ, ಬಿಟ್ಟರೆ ಎಂಟ್ರಿ ಚಾರ್ಜಸ್ ಏನೂ ಇಲ್ಲ. ನೋಡಿ ನಮ್ಮ ಜನ ಎಂಥ ಜನ ಅಂದರೆ ಇಲ್ಲೂ ಪ್ಲಾಸ್ಟಿಕ್ನ ಹಾಕ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳೋದು ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತ. ಬಡತವ್ರಿಗೆ ಅರ್ಥ ಆಗಲ್ಲ. ಅಯ್ಯೋ ಏನು ಜನಗಳೇನೋ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ಪ್ರಾಹಿಬಿಟೆಡ್ ಏರಿಯಾ, ಪ್ಲಾಸ್ಟಿಕ್ ಕಡ್ಡಾಯವಾಗಿ ನಿಷೇಧಿಸಿದೆ. ಪ್ಲಾಸ್ಟಿಕ್ ಬಳಸಿದರೆ 500 ರೂಪಾಯಿ ದಂಡ, ಬ್ಯಾನರು ಪ್ಲಾಸ್ಟಿಕ್ದೇ ಹಾಕಿದ್ದಾರೆ. ಸೊ ಇವಾಗ ನಾವು ಬಂದಿರೋ ಜಾಗ ಅಪ್ಸರಕೊಂಡ ಬೀಚು. ಸೊ ಅಲ್ಲಿ ನೀರು ಏನು ಬೀಳ್ತಾ ಇತ್ತು ಆ ನೀರು ಕೂಡ ಬಂದು ಇಲ್ಲಿಗೆ ಸೇರುತ್ತೆ. ಇಲ್ಲಿಗೆ ಸೇರಿದ ಮೇಲೆ ಈ ನೀರು ಅಷ್ಟು ಹೋಗಿ ಸಮುದ್ರನ ಸೇರುತ್ತೆ. ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಸ್ಟ್ರೈಟಾಗಿ ಅದು ಅಪ್ಸರಕೊಂಡ ಬೀಚು. ಅಲ್ಲಿಂದ ಸ್ಟ್ರೈಟಾಗಿ ಹಾಗೆ ನಡ್ಕೊಂಬಂದರೆ ಈ ಈಕೋ ಬೀಚ್ ಸಿಗುತ್ತೆ. ಇದು ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಇನ್ ಹೊನ್ನಾವರ ಅಂತಲೇ ಹೇಳ್ಬೋದು. ಆದರೆ ಇವಾಗ ಪ್ರಾಬ್ಲಮ್ ಏನು ಅಂತಂದರೆ ಇದು ಎಷ್ಟು ಕ್ಲೀನಾಗಿದೆಯೋ ಅದನ್ನು ಅಷ್ಟೇ ಹಾಳು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಜನ ಬಂದು ಅಲ್ಲಲ್ಲೇ ಬಟ್ಟೆ, ಪ್ಲಾಸ್ಟಿಕ್ಕು ಅದು ಇದನ್ನು ಬಿಸಾಕ್ಬಿಟ್ಟು ಹೋಗ್ತಾರೆ. ಬಟ್ ಒಂದು ಒಳ್ಳೆ ವಿಷಯ ಏನು ಅಂತ ಅಂದರೆ ಪ್ರತಿ ವಾರನೂ ಒಂದೊಂದು ಟೀಮ್ ಬಂದು ಈ ಬೀಚ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಮಂಚದ ಮೇಲೆ ಬೆಡ್ ನೋಡಿರ್ತೀರ, ರೂಮ್ಗಳಲ್ಲಿ ಬೆಡ್ ನೋಡಿರ್ತೀರ, ವಾಟರ್ ಮೇಲೆ ಬೆಡ್ ನೋಡಿದ್ದೀರಾ? ಚಾನ್ಸೇ ಇಲ್ಲ. ನೋಡಿ ನೋಡಿ, ಇಲ್ಲಿ ಬಂದು ಈ ಥರ ಮಲ್ಕೊಂಡ್ರೇ ಫೋಟೋಗ್ರಾಫರ್ಗೆ ಸಮಾಧಾನ ಆಗೋದು, ಫೋಟೋ ಚೆನ್ನಾಗಿ ಬರೋದು. ನಮ್ಮ ಜನದ ಕಾನ್ಸೆಪ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಹೆಣ್ಮಗು ಕಾಸ್ಟ್ಯೂಮ್ನ ಇಟ್ಕೊಂಡೋಗಿ 3 ಜನ ವಾರೇ ವಾ ನೈಸ್. ವೈ ವೈ ಅಲ್ಲ ಅಲ್ಲ ಪಾಪ ಗಂಡು ಮಗು ಎಲ್ಲ ಎತ್ಕೊಂಡು ಹೋಗ್ಬೇಕು, ಹೆಣ್ಮಕ್ಳು ಆರಾಮಾಗಿ ನಡ್ಕೊಂಬರ್ಬೇಕು. ಹೆಣ್ಮಕ್ಳು ಸರಿಗೆ ಇಟ್ಕೊಳಕ್ ಒಬ್ರು, ದುಪ್ಪಟ ಇಟ್ಕೊಳಕ್ ಒಬ್ರು, ಗಂಡು ಮಗು ನೋಡಿ ಪಾಪ. ಅಯ್ಯೋ ಅದಕ್ಕೆ ಹೇಳೋದು ಮದುವೆನ ಆಪ್ಷನ್ನೇ ಬೇಡ ಗುರು ಅಂತ. ಹೆಣ್ಣಿಗೆ 3 ಜನ, ಗಂಡಿಗೆ ಒಬ್ರು ಇಲ್ಲ. ಅಲ್ಲಿ ದೂರದಲ್ಲಿ ಒಬ್ಬ, ಇಷ್ಟೊತ್ತರ್ಗು ಹಿಡ್ದು ಸಾಕಾಗೋಯ್ತು, ಕುತ್ಕೊಂಡ್ಬಿಟ್ಟು ಮಣ್ಣಲ್ಲಿ ಆಡಕ್ಕೆ ಶುರು ಮಾಡ್ಬಿಟ್ಟ. ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಏನಿಲ್ಲ 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 ಜೀವನದಲ್ಲಿ ಏನಿಲ್ಲ. ನನಗೆ ಇವೆಲ್ಲ ನೋಡ್ತಾ ಇದ್ರೆ ನನ್ನ ಮೇಲೆ ನನಗೆ ಜೀವಗೋಪ್ಸ ಬರೋದಕ್ಕೆ ಶುರುವಾಗುತ್ತೆ. ವ್ಯೂ ನೋಡಿ ಹೆಂಗಿದೆ. ಬಾ 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 ಬಾ. ಜೀವನದಲ್ಲಿ ಇದಕ್ಕಿಂತ ಏನು ಬೇಕು? ಇಲ್ಲೇ ಸ್ವರ್ಗ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಅದರ ಹುಡುಗಿ ಇದ್ದಾಳ ಅಂತ ಹೇಳಿ ಮದುವೆ ಆಗ್ಬಿಡ್ತೀನಿ ಇಲ್ಲೇ. ನಂಗೆ ಕೊಡ್ತಾರ ಹೆಣ್ಣು? ಕೊಡ್ತಾರೆ ಬ್ರೋ, ಕೊಡ್ತಾರೆ. ಮತ್ತೆ ಕೊಡೋರು ಯಾರು ಇದ್ರೆ ಕಮೆಂಟ್ ಮಾಡಿ. ಕೊಡ್ತಾರೆ, ಕೊಡೋರಿದ್ರೆ ಕಮೆಂಟ್ ಮಾಡಿ ಅಂತೆ. ಗೈಸ್ ಇವಾಗ ನೆಕ್ಸ್ಟು ಲೊಕೇಶನ್ಗೆ ಹೊರಟಿದ್ದೀವಿ. ಇವಾಗ ನಾನು 12ನೇ ಶತಮಾನದ ಹಳೆಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ, ಇದು ದೇವಸ್ಥಾನ ಅನ್ನಲ್ಲ, ಇದನ್ನ ಜೈನ್ ಬಸದಿ ಅಂತ ಕರೀತಾರೆ. ಸುತ್ತಮುತ್ತ 700 ಎಕರೆನಲ್ಲಿ 108 ಜೈನ್ ಬಸದಿಗಳಿತ್ತಂತೆ. ಬಟ್ ಇವಾಗ ನಮಗೆ ಕಣ್ಣಿಗೆ ಕಾಣಿಸೋದಕ್ಕೆ ಸಿಗೋದು ಕೇವಲ 5 ಬಸದಿಗಳು. ಅದರಲ್ಲಿ ಒಂದೇ ಒಂದು ಬಸದಿನಲ್ಲಿ ಪೂಜೆ ನಡೆಯುತ್ತೆ. ಸುವರ್ಣಪುರಿ ಅಂತ ಕರೀತಾರೆ ಈ ಹೊನ್ನಾವರಕ್ಕೆ. ಆಗಿನ ಕಾಲದಲ್ಲಿ ಬಂಗಾರದ ಗಟ್ಟಿಯನ್ನ ಮಾರ್ತಾ ಇದ್ರು. ಆಗ ಹೊನ್ನಿನ ವರ ಅನ್ನೋದಕ್ಕೆ ಹೊನ್ನಾವರ ಅಂತ ಆಯ್ತು. ಮೊದಲೇ ಸುವರ್ಣಪುರಿ, ಇತಿಹಾಸದಲ್ಲಿ ಸುವರ್ಣಪುರಿ ಅಂತ ಕರೀತಾರೆ ಹೊನ್ನಾವರಕ್ಕೆ. ಇದು ಗೊತ್ತಿದ್ದಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ತಾರೆ ಇಲ್ಲಿ. ಪ್ರಸಾದ ಅಂತ ಹೇಳ್ತೀವಿ ನಾವು, ಅದು ಇಲ್ಲಿ ಮುಖ್ಯವಾಗಿ ಅದು ಜಾಸ್ತಿ ಇಲ್ಲಿ ಆಗತ್ತೆ. ಈಗಲೂ ಪ್ರಸಾದ ಎಲ್ಲ ಇಡ್ತೀರಾ? ಎಲ್ಲ ಟೈಮಲ್ಲೂ ಇಡ್ತೀವಿ. ಏನು ಅನ್ನೋದು ಒಂದು ಪ್ರಶ್ನೆ ಇತ್ತು ಅಷ್ಟೇ. ಆಗತ್ತಾ ಮುಂದಕ್ಕೆ? ಹೆಸರೇನು? ವಿನಯ್ ಕುಮಾರ್. ಗಿರಿವರವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದ್ರೆ 4 ಕಡೆಯಿಂದ ನೀವು ಯಾವುದೇ ಕಡೆ ನಿಂತ್ಕೊಂಡು ಹೇಗೆ ನೋಡಿದ್ರು ಒಂದೇ ತರ ಕಾಣಿಸುತ್ತೆ. ಇಲ್ಲೊಂದು ಜೈನ್ ಬಸದಿ ಇತ್ತು, ಬಟ್ ಇವಾಗ ಬಸದಿ ಇಲ್ಲ, ಕಂಪ್ಲೀಟ್ ಆಗಿ ನೆಲಸಮ ಆಗಿದೆ. ಅದ್ರ ಕುರುಹುಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲೊಂದಿತ್ತು,
ಆ ಕಡೆ ಒಂದಿತ್ತು. ಎಲ್ಲಿ ನೋಡಿದ್ರು ಕಂಪ್ಲೀಟ್ ಆಗಿ ಎಲ್ಲ ನೆಲಸಮ ಆಗೋಗಿದೆ. 13ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿ ಅವರು ಇಲ್ಲಿ ಜೈನ್ ಬಸದಿನ ಕಟ್ಸೋದಕ್ಕೆ ಶುರು ಮಾಡ್ತಾರೆ. ಅವಾಗಿನ ಕಾಲದಲ್ಲಿ ಇದು ಹೆಂಗಿತ್ತು ಅಂತ ಅಂದ್ರೆ ಇದೊಂಥರ ಗೋಲ್ಡನ್ ಪೀರಿಯಡ್ ತರ ಇತ್ತಂತೆ. ಅವ್ರ ರಾಜ್ಯಕ್ಕೆ ಇದು ರಾಜಧಾನಿ ಆಗಿತ್ತು. ಆದರೆ ಈಗ ಸಿಕ್ಕಾಪಟ್ಟೆ ಹಾಳು ಮಾಡಿದ್ದಾರೆ. ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟು ಇದನ್ನ ಒಂದು ಸ್ವಲ್ಪ ಡೆವಲಪ್ ಮಾಡಬೇಕು ಅಂತ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರೋದು. ನಾನು ಏನಕ್ಕೋಸ್ಕರ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಈ ಥರ ಜಾಗಗಳು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಈ ಥರ ಜಾಗಗಳಿದೆ ಅಂತ ಹೇಳಿ. ದಯವಿಟ್ಟು ಫ್ರೀ ಆದಾಗ ಹೊನ್ನಾವರ ಕಡೆ ಪಾಸ್ ಆಗಬೇಕಾದ್ರೆ ಈ ಥರ ದೇವಸ್ಥಾನಗಳನ್ನ ಬಂದು ಎಕ್ಸ್ಪ್ಲೋರ್ ಮಾಡಿ. ಸೀರಿಯಸ್ ಆಗಿ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗ್ತಾಯಿಲ್ಲ ನನಗೆ. ಭಟ್ರಿಗೆ ಹೇಳಿದ್ರು ಮನಸ್ಸಲ್ಲಿ ಏನಾದರೂ ಬೇಡ್ಕೊಳ್ಳಿ, ಆಗಂಗಿದ್ರೆ ಪ್ರಸಾದ ಇಡ್ತೀನಿ ಆಗುತ್ತೆ ಅಂತ ಹೇಳಿ. ನಾನು ಏನು ಬೇಡ್ಕೊಂಡೆ ಅಂತ ಹೇಳಲ್ಲ, ಬಟ್ ಏನೋ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡೆ. ನಿಜ ನಾನು ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಇದ್ದೆ, ಬಟ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಒಂದು ಪ್ರಶ್ನೆಗಳಿದ್ರೆ ಬಂದು ಈ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿ. ನಿಜವಾಗ್ಲೂ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಇವಾಗ ನಿಮಗೆ ಬೇರೆ ಜಾಗನ ತೋರ್ಸಕ್ಕೆ ಹೋಗ್ತೀನಿ, ಬನ್ನಿ ಹೋಗೋಣ. ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇದು ಶರಾವತಿ ಬ್ಯಾಕ್ ವಾಟರ್ಸು. ಏನು ಐಗುಂದ ದ್ವೀಪ. ಐಗುಂದ ದ್ವೀಪ. ಸೊ ಇಲ್ಲಿ ಬ್ರಿಟಿಷ್ ಅವರು ವಾಸವಾಗಿದ್ರಂತೆ. ಇವಾಗ ಈ ಟವರ್ನ ಹತ್ತಿ ಕಂಪ್ಲೀಟ್ ವ್ಯೂನ ತೋರಿಸ್ತೀನಿ. ಸೊ ಬನ್ನಿ ಹತ್ತಣ. ಬ್ರೋ ನಾನೇನು ಬಿದ್ದೋಗಲ್ಲ ತಾನೆ? ಇದು ಪಕ್ಕ ಒರಿಜಿನಲ್ ಅಂತ ಅವನು, ಯಾಕೆಂದ್ರೆ ಬಿದ್ದೋಗಾಗಿದೆ ಅಂತ. ನೀವು ಹತ್ತಿ ನೀವಿಬ್ರು ನೀವೇ ಮೇಲಿಂದ ವಿಡಿಯೋ ಮಾಡಿ ತೋರಿಸಿ ಸಾಕು, ನಾನು ಬರಲ್ಲ. ಬನ್ನಿ ಬ್ರೋ, ಏನು ತೊಂದರೆ ಇಲ್ಲ, ಗಟ್ಟಿ ಉಂಟು. ಜೀವನದಲ್ಲಿ ಹಿಂಗೆ ಹೇಳಿ ಎಲ್ಲರೂ ನನ್ನ ಯಾಮರಿಸ್ತಾರೆ. ನಿಮಗೆ ತೋರ್ಸೋಕ್ಕೋಸ್ಕರ ಆದ್ರೂ ಹತ್ತೀನಿ. ಶರಣಮಯ್ಯಪ್ಪ ಹತ್ತಣ. ನಾನು ಬೇರೆ ಪಂಚ ಉಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಓಕೆ. ಓಹೋ ಏನು ಇಲ್ವೇ ಇಲ್ವ ಇಲ್ಲಿ? ಏನಿಲ್ಲ. ಜೀವನದಲ್ಲಿ ಅಡ್ವೆಂಚರ್ ಇರಬೇಕು ನಿಜ, ಆದರೆ ಈ ಪಾರ್ಟಿ ಎಲ್ಲ ನಿಮ್ಗಳಿಗೆ ವ್ಯೂನ ತೋರಿಸ್ಬೇಕು ಅಂತ ಹೇಳಿ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ. ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಅಲ್ಲ, ಇನ್ನೂ ಕಷ್ಟಪಡೋಣ. ಏಯ್ ವಾವ್, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದಕ್ಕೆ ಹೇಳೋದು ಹೊನ್ನಾವರನ ದ ಅನ್ಟಚ್ಡ್ ಹೆವನ್ ಅಂತ ಹೇಳಿ. ಕ್ರೇಜಿದೆ. ಇದರಲ್ಲಿ ಏನೂ ಸಪೋರ್ಟ್ ಇಲ್ಲ. ಇಲ್ಲಿ ನೋಡಿಲ್ಲಿ ಬಂಡದೇ ರೀ ಅಷ್ಟೇ. ಯಪ್ಪ ಪ್ಲೀಸ್ ನಾಟ್ ಈಸಿ. ಜಾಸ್ತಿ ಹೊತ್ತಿರೋದು ಬೇಡ. ನನ್ನ ವೆಯ್ಟಿಗೆ ಏನಾದ್ರು ಇದು ಮುರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ವೆಂಕಟರಮಣ ಸ್ವಾಮಿ ಪಾದರ್ ಗೋವಿಂದ ಗೋವಿಂದ. ರೋಡಲ್ಲಿ ಹಂಗೆ ಹೋಗ್ತಾ ಇದ್ವಿ. ರೋಡ್ ಸೈಡಲ್ಲಿ ಯಾವುದೋ ನೀರು ಹರಿತಾ ಇತ್ತು. ಕುಡಿಯೋ ನೀರ ಏನೋ ಗೊತ್ತಿಲ್ಲ, ಬಟ್ ಚೆಕ್ ಮಾಡೋಣ ಇವಾಗ. ಕುಡಿಯೋ ನೀರೇ. ಆ್ಯಕ್ಚುಲಿ ನಂಗೆ ಇನ್ನೊಂದು ಸ್ವಲ್ಪ ನೀರು ಕುಡಿಬೇಕು ಅಂತ ಅನಿಸ್ತಿತ್ತು, ಆದರೆ ಬೆಳಗ್ಗೆ ಒಂದು ನೋಡಿದ್ನಲ್ಲ, ಅದು ನೆನಪಿಗೆ ಬಂದ್ಬಿಡ್ತು. ಅದಕ್ಕೆ ವಾಪಸ್ ಬಂದೆ. ನೀಟಾಗಿ ಕಕ್ಕ ಮಾಡಿ ತೊಳ್ಕೊಂಡು ಹೋದ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬೆಂಗಳೂರಲ್ಲಿ ಇದೇ ಥರ ನೀರೇನಾದರೂ ರೋಡ್ ಸೈಡಲ್ಲಿ ಹರ್ಕೊಂಡು ಹೋಗಿದ್ರೆ ಏನು ಮಸ್ತಾಗಿರೋದು. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲೇ ಡಿಫ್ರೆಂಟ್ ವೈಬು, ಇಲ್ಲೇ ಡಿಫ್ರೆಂಟ್ ವೈಬು. ಸೊ ಇವಾಗ ನಾನು ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಏನು ಅನ್ಕೊಂಬಿಟ್ಟಿದ್ದೆ ಗೊತ್ತಾ? ಅತಿ ಹೆಚ್ಚು ಮ್ಯಾಂಗೋಗಳನ್ನ ಬೆಳೆಯೋದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಾರೆ ಅಂತ ಅನ್ಕೊಂಬಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ವರ್ಷಗಳಾಗಿದ್ಮೇಲೆ ಒಂದಿಷ್ಟು ಬುದ್ಧಿ ಬಂತು. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ನಮ್ಮ ಥರ ಫ್ರೆಂಡ್ಸ್ ಇವರು. ನೀವು ಅಷ್ಟು ಚೆನ್ನಾಗಿ ಉಯ್ಯಾಲೆ ಆಡ್ತಾ ಇದ್ದೀರಾ? ಸಿಂಗಲ್ಲಾ? ಸಿಂಗಲ್ ಏನಾ? ಗೊತ್ತಾಗುತ್ತೆ. ಜೋಡಿ ಅಕ್ಕಿಗಳ ಥರ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಈ ಮ್ಯಾಂಗ್ರೋವ್ ಫಾರೆಸ್ಟು. ಅಯ್ಯೋ ಮಾಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ವೇಟ್ ಮಾಡಿ, ನೀವು ಅಷ್ಟೇ ವೇಟ್ ಮಾಡಿ. ಟೈಮ್ ಕೊಡು. ಯಾವುದು ಸ್ಟುಡಿಯೋ? ಬೆಂಗಳೂರವರಾ? ಈ ಥರ ಕ್ರಿಯೇಟಿವಿಟಿ ಬೆಂಗಳೂರವ್ರಿಗೆ ಬರೋದು ಮಾತೇ ಇಲ್ಲ. ಗೈಸ್ ನೋಡಿದ್ರಲ್ಲ, ಲೈವಲ್ಲಿ ತೋರಿಸ್ದೆ. ಪಾಪ ಯಾರೋ ಒಳ್ಳೆ ಕಪ್ಪಲ್ಲು ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಹಿಂಸೆ ಇಟ್ಬಿಡ್ತಾರಪ್ಪ. ಬ್ರೋ ಆನೆಸ್ಟಾಗಿ ಹೇಳಿ, ನೀವು ಮದುವೆ ಆಗೋದಾದ್ರೆ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ಕೊತೀರಾ? ಇಲ್ಲ ಬ್ರೋ. ಇಲ್ಲಿ ಬಾಯ್ಸ್ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ ಬಾಯ್ಸು. ಗದಗವ್ರಾ ನೀವು? ಗುಲ್ಬರ್ಗ. ಸತ್ಯ ಹೇಳ್ರಿ, ನೀವು ಮದುವೆ ಆಗೋದಾದ್ರೆ ಮುಂದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂತೀರಾ? ಮಾಡಿಸ್ಕೊಂಡ್ರ? ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂಡ್ರಾ? ಮಾಡಿಸಿಲ್ಲ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೀವು? ಆಡಂಬರದ ಬದುಕು ಬೇಡ ನಮ್ಗೆ ಅಷ್ಟೇ. ನೀವು ಬ್ರೋ? ಓಯ್ ಬ್ರೋ, ನಿಜ ಹೇಳಿ, ಇಲ್ಲಿವರೆಗೂ ಎಷ್ಟು ಕಪ್ಪಲ್ಗೆ ಮುತ್ತು ಕೊಡ್ಸಿದ್ವಿ? ಅಂದ್ರೆ ನೀವು ಕೊಟ್ಟಿದ್ದಲ್ಲ,
ಕೊಡ್ಸಿದ್ದೀರಾ? ಹಾಂ, ಮಿನಿಮಮ್ 25. ಅಷ್ಟೇನಾ ಫೋಟೋ ಶೂಟ್ ಮಾಡಿರೋದು ನೀವು ಇಲ್ಲಿವರೆಗೂ? ಜಾಸ್ತಿ ಫ್ರೀ ವೆಡ್ಡಿಂಗ್ ಮಾಡಿಲ್ಲ ಬ್ರೋ. ಲೈವ್ ವೆಡ್ಡಿಂಗ್ ಮಾಡಿದ್ವಿ. ಲೈವ್ ವೆಡ್ಡಿಂಗು ಅಲ್ಲಿ ಮುತ್ತು ಕೊಡ್ಸೋಕ್ಕಾಗಲ್ಲ. ಪ್ರೀ ವೆಡ್ಡಿಂಗ್ ಮಾಡಿಸಿರೋದ್ರಲ್ಲೆಲ್ಲ ಕೊಡ್ಸಿದ್ದೀರಾ? 25 ಮೆಂಬರ್ಸ್. ನಿಮ್ಗೇನೋ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ? ಸಿಂಗಲ್ಲ ನಾನು ಹೇಳಿಲ್ಲ. ಅದು ಹಾನೆಸ್ಟ್ ಒಪ್ಕೊಂತಾರೆ, ಖುಷಿ ಆಗುತ್ತೆ. ಬಟ್ ಒಂಥರ ಸಮಾಧಾನ ಅಲ್ಲ ಅವ್ರು ಮುತ್ಕೊಟ್ಟಾಗ. ಆದರೆ ನಮಗೆ ಎಷ್ಟು ಅಸಮಾಧಾನ ಆಗುತ್ತೆ ಅಂದರೆ ಅದನ್ನು ನೋಡಿ ಬಿಡಿ, ಸ್ಪೆಕ್ಸ್ ಹಾಕಿದೆ, ನೀರು ತುಂಬ್ಕೊಂಬಿಟ್ಟಿದೆ ಕಣ್ಣಲ್ಲಿ, ಇಲ್ಲ ತೋರಿಸ್ತಿದ್ದೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಮ್ಯಾಂಗ್ರೋವ್ ಫಾರೆಸ್ಟು ನಮ್ಮ ಇಡೀ ಇಂಡಿಯಾದಲ್ಲಿ ಬರೀ ಇಷ್ಟೇ ಜಾಗದಲ್ಲಿರೋದು. ಒಂದು ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಅಂಡಮಾನ್ ಆ್ಯಂಡ್ ನಿಕೋಬಾರು, ಆಂಧ್ರ ಪ್ರದೇಶ, ಪುದುಚೇರಿ, ಒರಿಸ್ಸಾ ಹಾಗೆ ವೆಸ್ಟ್ ಬೆಂಗಾಲ್. ಇದು ಬಿಟ್ಟು ಬೇರೆ ಯಾವ ಕಡೆನೂ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡೋಕ್ಕಾಗಲ್ಲ. ಸೊ ನಾವು ಕರ್ನಾಟಕದವರು ಭಾಗ್ಯವಂತರು. ಸೊ ದಯವಿಟ್ಟು ಈ ಮ್ಯಾಂಗ್ರೋವ್ ಫಾರೆಸ್ಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಈಕೋ ಬೀಚ್ ಆಪೋಸಿಟಲ್ಲೇ ಇದೆ. 20 ರೂಪೀಸು ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ಬಂದು ಈ ಫಾರೆಸ್ಟ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಸೊ ಇವತ್ತು ಇಡೀ ದಿನ ನಾನು ಒಂದಿಷ್ಟು ಹೊನ್ನಾವರದಲ್ಲಿ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ನಿಮ್ಮ ಮುಂದೆ ಇಡೋವಂಥ ಪ್ರಯತ್ನ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೇನೆ